ವೀಕ್ಷಕರೇ, ನಮ್ಮ ನಾಯಕರು ಮತ ಕೇಳೋದಕ್ಕೆ ಮನೆ ಬಾಗಿಲಿಗೆ ಬಂದಾಗ ಜನ ಏನು ಕೇಳ್ತಾರೆ? ನೀರು ಕೊಡಿ, ರಸ್ತೆ ಕೊಡಿ, ನಿಮಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಆದರೆ ಅವನ್ನೆಲ್ಲ ನೀವು ಕೇಳಬಾರ್ದು. ಮೂಲಭೂತ ಸೌಕರ್ಯಗಳು ನಿಮ್ಮ ಮನೆ ಬಾಗಿಲಿಗೆ ಬರಬೇಕು. ಹಾಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲೊಬ್ರು ಭವ್ಯ ಭಾರತದ ಪ್ರಜೆ. ಮೊದಲನೇದಾಗಿ ನಾನೊಬ್ಬ MP ಆದೆ ಅಂತ ಅಂದ್ಕೊಂಡ್ರೆ ನಾನು ಮೊದಲನೇದಾಗಿ ಸ್ಪಂದಿಸೋದು ಬಡವರಿಗೆ ಅಂದರೆ ಈಗ ನಮ್ಮ ಕೂಲಿ ಕಾರ್ಮಿಕರು ಏನಿದ್ದಾರೆ ನಮ್ಮ ಈ ರಾಜಾಜಿನಗರ ಈ ಲೋಕಸಭಾ ಕ್ಷೇತ್ರದಲ್ಲಿ ಅವರಿಗೋಸ್ಕರ ನಾನು ಮೊದಲನೇದಾಗಿ ಅವರ ಏಳಿಗೆಗಾಗಿ ನಾನು ಕೆಲಸ ಮಾಡ್ತೀನಿ. ಏನು ಅಂತ ಆ ಥರ ಏಳಿಗೆ ಅಂತಂದರೆ ಅವರಿಗೆ ಈಗ ಕೂಲಿ ಕಾರ್ಮಿಕರು ಅಂದರೆ ಅವ್ರು ಬರೀ ಕೂಲಿ ಮಾಡೋದು, ಮನೆಗೆ ಬರೋದು ಇಷ್ಟೇ ಇರುತ್ತೆ. ಅವರಿಗೇನು ಸೌಕರ್ಯಗಳು ಅವರ ದಿನಕ್ಕೆ ಬೇಕಾಗಿರೋ ಸೌಕರ್ಯಗಳೇ ಆಗಲಿ, ಆಮೇಲೆ ಮೊದಲನೇ ತುಂಬ ಮುಖ್ಯವಾಗಿ ಏನಂದರೆ ಅವರಿಗೆ ಆರೋಗ್ಯದ ಬಗ್ಗೆ ಯಾರೂ ಅಷ್ಟೊಂದು ಇವಾಗ ಇದರೊಳಗೆ ಯಾವುದೇ ರೀತಿಯಾದ ಒಂದು ಸೌಕರ್ಯ ಇಲ್ಲ ಅವರಿಗೆ. ಹಾಗಾಗಿ ಅವ್ರಿಗೆ ಮೊದಲನೇದಾಗಿ ಆರೋಗ್ಯದ ಬಗ್ಗೆ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ವಿಮೆ ಮತ್ತು ಅವರಿಗೆ ಜೀವ ವಿಮೆ ಈ ರೀತಿ ಮುಂತಾದ ಸೌಕರ್ಯಗಳನ್ನು ಮಾಡ್ಕೊಡೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಬಂದ್ಬಿಟ್ಟು ಈ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಈ ಲೋಕಸಭಾ ಕ್ಷೇತ್ರದಲ್ಲಿ ನಾವು ನೋಡಬೇಕು ಅಂದರೆ ಇವಾಗ ಯುವಕರು ತುಂಬ ಜನ ನಿರುದ್ಯೋಗಿಗಳು ವಿದ್ಯಾರ್ಥಿಗಳು ಈಗ ಎಲ್ಲ ಬಾಲಕಾರ್ಮಿಕರಾಗಿದ್ದಾರೆ. ಈ ಬಾಲಕಾರ್ಮಿಕ ಇದೆಯನ್ನು ನಾನು ತೆಗಿಬೇಕು ಅಂತ ಇಷ್ಟಪಡ್ತೀನಿ. ಯಾವುದೇ ರೀತಿಯಾದ ಬಾಲಕರು ಇವತ್ತಿನ ಯುವಕರಿಗೆ ಮುಂದಿನ ಯುವಕರು ಅವರು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಏಳಿಗೆಯನ್ನು ಕಾಣ್ಕೋಬೇಕು ಅಂತ ನಾನು ಏಳಿಗೆ ಮಾಡೋಕ್ಕೆ ನೋಡ್ತೀನಿ. ನಾನೇನಾದರೂ ಸಂಸದೆ ಆದಲ್ಲಿ ಮೊದಲು ಆದ್ಯತೆ ಕೊಡೋದು ಜಾತಿ, ಆರೋಗ್ಯ, ಇದಕ್ಕೆ ವಿದ್ಯೆ ಅದು ನಮಗೆ ಅಡಿಪಾಯ. ನಾವು ಚಿಕ್ಕ ವಯಸ್ಸಲ್ಲಿ ಕಲ್ತ್ಕೊಳ್ಳೋದು ಮೊದಲು ವಿದ್ಯೆ. ಆ ವಿದ್ಯೆಯಿಂದ ನಾವು ಬೆಳೆಯೋದು. ನಾವು ಯಾವ ಥರ ವಿದ್ಯೆ ಕಲ್ತಿರ್ತೀವೋ ಆ ಥರ ನಾವು ದೇಶನ ಆಳ್ತೀವಿ. ನಮಗೆ ಚಿಕ್ಕ ವಯಸ್ಸಲ್ಲಿ ಯಾವ್ಯಾವ ಥರ ನಮ್ಮ ತಂದೆ ತಾಯಿ ಶಿಕ್ಷಕರು ಹೇಳ್ಕೊಟ್ಟಿರ್ತಾರೋ ಆ ಥರ ಬೆಳಿತೀವಿ. ಅದಕ್ಕಾಗಿ ನಾವು ಶಿಕ್ಷಕರನ್ನ ಒಳ್ಳೆಯವರಾಗಿ ನೇಮಕ ಮಾಡ್ಕೊಳ್ಬೇಕು. ಈಗೆಲ್ಲ ಶಿಕ್ಷಕರನ್ನ ಸರ್ಕಾರ ಅಂದರೆ ಬರೀ ಲಂಚ ಕೊಟ್ಬಿಟ್ಟು ಶಿಕ್ಷಕರಾಗ್ತಾರೆ. ಅವರೇನು ಹೇಳ್ಕೊಡೋದೇ ಇಲ್ಲ. ಬರೀ ಕಾಲೇಜಿಗೆ ಬರ್ತೀವಿ, ಫೀಸ್ ಮಾಡ್ತೀವಿ ಅಷ್ಟೇ, ಬಟ್ ಅವರೇನು ಹೇಳ್ಕೊಡೋದೇ ಇಲ್ಲ. ಸೊ ಒಳ್ಳೆ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡ್ಬಿಟ್ಟು ನಾವು ಒಳ್ಳೆ ಪ್ರಜೆಗಳನ್ನ ಮಾಡ್ಕೊಳ್ಳೋಕ್ಕೆ ಹೇಳ್ತೀವಿ. ಸೆಕೆಂಡು ಆರೋಗ್ಯ ತುಂಬಾ ಇಂಪಾರ್ಟೆಂಟು. ಇವಾಗ ಎಲ್ಲಿ ನೋಡಿ ಯಾವುದಾದ್ರೂ ಒಂದು ಕಾಯಿಲೆ ಇದ್ದೇ ಇರುತ್ತೆ. 10 ಜನ ಇದ್ದಲ್ಲಿ 9-8 ಜನಕ್ಕೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅದಲ್ಲಿ ಒಳ್ಳೆಯ ಆರೋಗ್ಯ ಬೇಕು. ಒಳ್ಳೆಯ ಆರೋಗ್ಯ ಇದ್ದಲ್ಲಿ ನಾವು ಚೆನ್ನಾಗಿ ಬಾಳ್ಬೋದು. ಜಾತಿ SC ST ಆಗಿರಲಿ, ಅದರ್ಸ್ ಆಗಿರಲಿ, ಜನರಲ್ ಕ್ಯಾಟಗರಿ ಆಗಿರಲಿ, ಎಲ್ಲರಿಗೂ ಒಂದೇ ರಿಸರ್ವೇಷನ್ಸ್ ಇರಬೇಕು. SC STಗೆ ಎಲ್ಲದರಲ್ಲೂ ಸ್ಥಾನಮಾನ ಇದೆ. ಎಲ್ಲದರಲ್ಲೂ ಇವಾಗ ಪೊಲೀಸ್ ಆಗಲಿ, ಗೌರ್ಮೆಂಟ್ ಆಗಲಿ, ಪ್ರೈವೇಟಲ್ಲಿ ಇಲ್ಲ ಅಂದ್ಕೊಳ್ಳಿ, ಎಲ್ಲದರಲ್ಲೂ SC STಗೆ ಅದು ಇರಬಾರ್ದು. ಏನಿದ್ರೇನು ಎಲ್ಲರೂ ಒಂದೇ. ಯಾರಿಗೂ ಒಳ್ಳೆ ಮಾರ್ಕ್ಸ್ ಇರುತ್ತೋ, ಯಾರಿಗೂ ಅರ್ಹತೆ ಇರುತ್ತೋ ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಡಬೇಕು. ಇಷ್ಟೇ. ನೋಡಿದ್ರಲ್ಲ, MP ಆದರೆ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಮಾತನಾಡಿದವರೆಲ್ಲ ಚೆನ್ನಾಗಿ ಭರವಸೆಗಳನ್ನು ಕೊಟ್ಟರು. ಇಷ್ಟು ಜನರಲ್ಲಿ ಯಾರು ಚೆನ್ನಾಗಿ ಮಾತನಾಡಿದರು ಎನ್ನುವ ಕುತೂಹಲ ಇದೆಯಲ್ವಾ? ಇವತ್ತಿನ ಸಂಚಿಕೆಯಲ್ಲಿ ಗಮನ ಸೆಳೆದವರು ಶ್ರಾವಣಿ. ಶಿಕ್ಷಣ, ಆರೋಗ್ಯದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸ್ತೀನಿ ಅಂತ ಶ್ರಾವಣಿ ಇಂದಿನ ವಿಜೇತರು. ಸದ್ಯದಲ್ಲೇ ಅವರಿಗೆ ಆಕರ್ಷಕ ಬಹುಮಾನ ಕೂಡ ಸಿಗುತ್ತೆ. ಮತ್ತೊಂದು ಸಾರಿ ಶ್ರಾವಣಿ ಅವರು ಏನು ಮಾತನಾಡಿದ್ರು ಬನ್ನಿ ನೋಡೋಣ. ಚಿಕ್ಕಬಳ್ಳಾಪುರದಿಂದ ನನ್ನ ಸಂಸದೆಯಾಗಿ ಆಯ್ಕೆ ಮಾಡಿದಲ್ಲಿ ಮೊದಲನೇದಾಗಿ ನಾನು ಮಾಡೋ ಕೆಲಸ ಏನಂದರೆ ವಿದ್ಯಾರ್ಹತೆ. ಅಂದರೆ ಪ್ರತಿಯೊಂದು ಮಕ್ಕಳಿಗೂ, ಇಂಡಿಯಾದಲ್ಲಿರೋ ಪ್ರತಿಯೊಬ್ಬ ಸಿಟಿಸನ್ಗೂ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ವಿದ್ಯೆ ಅನ್ನೋದು ಎಲ್ಲ ಮಕ್ಕಳಿಗೂ ದಕ್ಕಬೇಕಾದ ಒಂದು ಆಸ್ತಿ. ಅದು ಯಾವ ಆಸ್ತಿನ ಬೇಕಾದ್ರೂ ಯಾರು ಬೇಕಾದ್ರೂ ತೊಗೋಬೋದು, ಆದರೆ ವಿದ್ಯೆನ ಯಾರಿಂದನೂ ಕಿತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಎಲ್ಲ ಮಕ್ಕಳಿಗೂ ನಾವು ವಿದ್ಯೆ ಕೊಡಬೇಕು. ವಿದ್ಯೆ ಕೊಟ್ಟಾಗ ಅವ್ರಿಗೆ ಒಂದು ಬುದ್ಧಿವಂತಿಕೆ ಬರುತ್ತೆ, ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡಬಾರ್ದು ಅಂತ. ಮೊದಲನೇದಾಗಿ ಮಾಡೋ ಒಂದು ಕೆಲಸ ಅಂದರೆ ಎಲ್ಲರಿಗೂ ವಿದ್ಯೆನ ಕೊಡಬೇಕಾಗಿದ್ದು. ಅದು ಏನು ದುಡ್ಡು ಕೊಟ್ಟೇ ಕೊಡಬೇಕು ಅಂತ ಏನಿಲ್ಲ, ಅದನ್ನು ದಾನವಾಗಿ
ಮಾಡ್ಬೋದು. ಇವಾಗ ಸರ್ಕಾರಿ ಶಾಲೆಗಳು ಕಾಲೇಜ್ಗಳು ಎಲ್ಲ ಕಮ್ಮಿ ಆಗ್ತದೆ, ಪ್ರೈವೇಟ್ ಜಾಸ್ತಿ ಆಗ್ತದೆ. ಯಾಕಂದರೆ ಈಗ ನಮ್ಮ ಸರ್ಕಾರಕ್ಕೆ ಪ್ರೈವೇಟಿಂದ ಜಾಸ್ತಿ ದುಡ್ಡು ಬರ್ತಿದೆ ಅನ್ನೋ ಒಂದು ಕಾರಣಕ್ಕೆ ಸರ್ಕಾರದ ಒಂದು ಶಾಲೆಗಳನ್ನೆಲ್ಲ ಅವರು ತೆಗಿತಾ ಇದ್ದಾರೆ. ಹಾಗಾಗಿ ಅದು ಆಗಬಾರ್ದು. ಸರ್ಕಾರಿ ಶಾಲೆಗಳು ಮತ್ತೆ ಬರಬೇಕು ಮುಂದೆ. ಅವರು ಕೊಡೋಷ್ಟು ವಿದ್ಯೆ ಯಾವ ಪ್ರೈವೇಟ್ ಸ್ಕೂಲಲ್ಲೂ ಕೊಡೋಕ್ಕಾಗಲ್ಲ, ಯಾವ ಪ್ರೈವೇಟ್ ಕಾಲೇಜಸಲ್ಲೂ ಕೊಡೋಕ್ಕಾಗಲ್ಲ. ಮೊದಲಾಗಿ ವಿದ್ಯೆನ ನಾನು ಎಲ್ಲ ಮಕ್ಕಳಿಗೂ ಅದನ್ನು ದುಡ್ಡಿಗೋಸ್ಕರ ಕೊಡೋದಲ್ಲ, ದಾನವಾಗಿ ಕೊಡಬೇಕು ಅಂತ ಇಷ್ಟಪಡ್ತೀನಿ. ಎರಡನೇದಾಗಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕು. ಯಾಕಂದರೆ ಗಾಂಧೀಜಿಯವರು ಹೇಳಿದ ಪ್ರಕಾರ ಯಾವಾಗ ಹೆಣ್ಣು ಮಧ್ಯರಾತ್ರಿಲಿ ಒಬ್ಬಂಟಿಯಾಗಿ ಧೈರ್ಯದಿಂದ ನಡೆದು ಹೋಗ್ತಾಳೋ ದಾರಿಲಿ, ಅವಾಗ ಮಾತ್ರ ಹೆಣ್ಣು ಅಂದರೆ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂದಿದೆ ಅಂತ ಅರ್ಥ. ಹೆಣ್ಣಿಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಮಾತ್ರ ನಮ್ಮ ದೇಶಕ್ಕೆ ಕೂಡ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಗುತ್ತೆ. ಯಾಕಂದರೆ ಹೆಣ್ಣು ನಮ್ಮ ದೇಶದ ಆಸ್ತಿ. ನಮ್ಮ ಭೂಮಿ ತಾಯಿನೂ ಕೂಡ ಹೆಣ್ಣು ಅಂತಲೇ ಅವರು ಪೂಜಿಸೋದು. ಆದರೆ ಈ ಕಾಲದಲ್ಲಿ ಹೆಣ್ಣನ್ನು ತುಂಬಾ ವಸ್ತು ಥರ ನೋಡ್ತಾ ಇದ್ದಾರೆ. ಎಷ್ಟು ಶೋಷಣೆ ಮಾಡ್ತಿದ್ದಾರೆ ಅಂದರೆ ಒಂದು ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕೀರ್ನೂ ಬಿಡಲ್ಲ ಅನ್ಕೋತಿದ್ದೀನಿ. ಮುಂದೆ ಹೋಗ್ತಾ ಅದನ್ನು ಬಿಡಲ್ಲ. ಯಾಕಂದರೆ ನಮ್ಮ ದೇಶದ ಪ್ರಜೆಗಳಿಗೆ ವಿದ್ಯೆ ಒಂದು ಕಮ್ಮಿ ಆಗಿಬಿಟ್ಟಿದೆ. ವಿದ್ಯೆ ಕೊಟ್ಟರೆ ಅವರಿಗೆ ಗೊತ್ತಾಗುತ್ತೆ ಯಾರನ್ನ ಯಾವ ಸ್ಥಾನದಲ್ಲಿಟ್ಟು ಪೂಜೆ ಮಾಡಬೇಕು ಅಂತ. ಇದೆಲ್ಲದಕ್ಕೂ ಕಾರಣ ವಿದ್ಯೆನ ಮೊದಲು ನಾವು ಎಲ್ಲರಿಗೂ ಒಂದು ಸರಿಯಾದ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ವಿದ್ಯೆ ಕೊಡಿಸ್ಬೇಕು. ಮತ್ತು ಮೂಲಭೂತ ಸೌಕರ್ಯ ಎಲ್ಲರಿಗೂ ಒದಗಿಸ್ಕೊಡ್ಲೇಬೇಕು ನಾವು. ಈಗಿನ ಒಂದು ಜನ್ರೇಷನಲ್ಲಿ ನೀರು ಕಮ್ಮಿ ಆಗ್ತದೆ. ಅದು ಹೇಗೆ ಮಕ್ಕಳಿಗೆ ಅದನ್ನು ತಿಳಿಸ್ಬೇಕು. ನೀರು ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ, ಒಂದು ವೇಸ್ಟ್ ಮಾಡಿಬಿಡಿ ನೀರನ್ನ, ಸುಮ್ಮನೆ ಎಲ್ಲ ವೇಸ್ಟ್ ಮಾಡಬಾರ್ದು. ಅಂಥದ್ದಕ್ಕೆಲ್ಲ ಅವ್ರಿಗೆ ವಿದ್ಯೆ ಕೊಡಬೇಕು. ಚಿಕ್ಕಂದರಿಂದನೇ ಕರೆಂಟ್ ಹೇಗೆ ಎಷ್ಟು ಖರ್ಚು ಮಾಡಬೇಕು, ಯಾವ ಥರ ಖರ್ಚು ಮಾಡಬೇಕು, ನೀರನ್ನು ಯಾವ ಥರ ಉಳಿಸ್ಬೇಕು, ಊಟನ ವೇಸ್ಟ್ ಮಾಡಬೇಡಿ, ಊಟ ಇಲ್ದಿದ್ದವ್ರಿಗೆ ಊಟ ಕೊಡಿ. ನಮ್ಮಲ್ಲಿ ಒಂದು ತುತ್ತು ನಾವು ತಿಂದು ಬೇರೆಯವರಿಗೆ ಒಂದು ತುತ್ತು ಕೊಟ್ಟರೆ ನಮಗೂ ಹೊಟ್ಟೆ ತುಂಬುತ್ತೆ, ಅವ್ರಿಗೂ ಹೊಟ್ಟೆ ತುಂಬುತ್ತೆ. ಹೀಗಾಗಿ ನಾವು ಬೆಳಿಬೇಕು, ಬೇರೆಯವ್ರನ್ನೂ ಬೆಳೆಯೋಕ್ಕೆ ಬಿಡಬೇಕು. ಆವಾಗಲೇ ನಮ್ಮ ದೇಶ ಉದ್ಧಾರ ಆಗೋದು. ಅದರಲ್ಲೂ ನಮ್ಮಂಥ ಯುವ ಜನತೆ ಮುಂದೆ ಬರಲೇಬೇಕು. ಖಂಡಿತವಾಗ್ಲೂ ಯುವ ಜನತೆ ಇವತ್ತು ತುಂಬ ಹಿಂದೆ ಇದ್ದೀವಿ ನಾವು. ಗೊತ್ತಾಗುತ್ತೆ, ಅದು ಎಲ್ಲ ಕಡೆನೂ ಗೊತ್ತಾಗುತ್ತೆ. ನಾನು ಹೇಳೋದೇನೆಂದರೆ ದೇಶಕ್ಕೋಸ್ಕರ ನಮ್ಮ ಯುವ ಜನತೆ ತುಂಬಾ ದುಡಿಬೇಕು. ಯಾಕಂದರೆ ಯಾರೂ ಸ್ಟ್ರೈಕ್ ಮಾಡ್ತಿಲ್ಲ. ಯಾರೋ ಬರ್ತಾರೆ ಹೋಗ್ತಾರೆ ಪೊಲಿಟಿಷನ್ಸು, ಚೆನ್ನಾಗಿ ತಿಂತಾರೆ ಅವರು, ಆದರೆ ಯಾರೂ ಅದನ್ನು ಕೇಳೋದಿಲ್ಲ. ನಾವು ಯುವ ಜನತೆ ನಮ್ಮ ದುಡ್ಡನ್ನು ಯಾಕೆ ಈ ಥರ ಖರ್ಚು ಮಾಡ್ತಿದ್ದೀರಾ, ಏನು ಡೆವಲಪ್ ಮಾಡಿದ್ದೀರಾ ನೀವು ಇಂಡಿಯಾನ ಅಂತ ಕೇಳಬೇಕು. ಆವಾಗಲೇ ನಮ್ಮ ದೇಶ ಉದ್ಧಾರ ಆಗೋದು, ನಮ್ಮ ರಾಜ್ಯ ಉದ್ಧಾರ ಆಗೋದು. ನೋಡಿದ್ರಲ್ಲ, ಇವತ್ತಿನ ಲೌಡ್ ಸ್ಪೀಕರ್ ಚೆನ್ನಾಗಿತ್ತಲ್ವಾ? ನೀವು ಕೂಡ ಬಹುಮಾನವನ್ನು ಗೆಲ್ಲಬಹುದು. ಆದರೆ ನಮ್ಮ ಲೌಡ್ ಸ್ಪೀಕರ್ ವಾಹನ ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ನೀವು ಚೆನ್ನಾಗಿ ಭಾಷಣ ಮಾಡಬೇಕು ಅಷ್ಟೇ. ಇದು ಇವತ್ತಿನ ವಿಶೇಷ. ಈಗ ಇಂಡಿಯಾ ಟುಡೇ ಅವರ ಅನಿಮೇಷನ್ ಕಾಮಿಡಿ ಪಂಚನ ನೋಡ್ತಾ ಇವತ್ತಿನ ಲೌಡ್ ಸ್ಪೀಕರನ್ನು ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.